ಅಕ್ರಮ ವಲಸಿಗರ ವಿರುದ್ಧ ಸಮರ ಮುಂದುವರೆದಿದೆ. ದೆಹಲಿಯಲ್ಲಿ ಅಕ್ರಮ ವಲಸಿಗರ ವಿರುದ್ಧ ಘರ್ಜಿಸಿದ ಜೆಸಿಬಿಗಳು. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಕಾರ್ಯಾಚರಣೆ ನಡೀತಾ ಇದೆ. 15 ಜೆಸಿಬಿಯನ್ನ ಬಳಸಿ ದೆಹಲಿ ಪಾಲಿಕೆ ತೆರವು ಕಾರ್ಯವನ್ನ ಮಾಡ್ತಾ ಇದೆ. ದಾಖಲೆಗಳಿಲ್ಲದ ಅಕ್ರಮ ಮನೆಗಳ ಮೇಲೆ ಜೆಸಿಬಿ ಪ್ರಹಾರ ಆಗಿದೆ. ತೈಮೂರ್ ನಗರದಲ್ಲಿದ್ದಂತಹ ನೂರಾರು ಅಕ್ರಮ ಮನೆಗಳನ್ನು ಧ್ವಂಸಗೊಳಿಸಲಾಗಿದೆ. ಅಕ್ರಮ ವಲಸಿಗರ ವಿರುದ್ಧ ಮುಂದುವರೆದಿದೆ ಸಮರ. ದೆಹಲಿಯಲ್ಲಿ ಯಾರೆಲ್ಲ ಅಕ್ರಮ ವಲಸಿಗರಿದ್ದಾರೋ ಅವರ ವಿರುದ್ಧ ಜೆಸಿಬಿಗಳು ಘರ್ಜಿಸಿವೆ. ಅಹಿತಕರ ಘಟನೆ ನಡೆಯದಂತೆ ಅರೆ ಸೇನಾ ಪಡೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದೀವಿ ನಾವು. ದಾಖಲೆಗಳಿಲ್ಲದಂತಹ ಮನೆಗಳು ಜೊತೆಗೆ ಅಂಗಡಿಗಳನ್ನ ನೆಲಸಮಗೊಳಿಸಲಾಗ್ತಾ ಇದೆ. 15 ಜೆಸಿಬಿಯನ್ನ ಬಳಸಿ ದೆಹಲಿ ಪಾಲಿಕೆ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು. ಅಕ್ರಮ ವಲಸಿಗರ ವಿರುದ್ಧ ಸಮರ ಮುಂದುವರೆದಿದೆ. ದೆಹಲಿಯಲ್ಲಿ ಅಕ್ರಮ ವಲಸಿಗರ ವಿರುದ್ಧ ಘರ್ಜಿಸಿದ ಜೆಸಿಬಿಗಳು. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಕಾರ್ಯಾಚರಣೆ ನಡೀತಾ ಇದೆ. 15 ಜೆಸಿಬಿಯನ್ನ ಬಳಸಿ ದೆಹಲಿ ಪಾಲಿಕೆ ತೆರವು ಕಾರ್ಯವನ್ನ ಮಾಡ್ತಾ ಇದೆ. ದಾಖಲೆಗಳಿಲ್ಲದ ಅಕ್ರಮ ಮನೆಗಳ ಮೇಲೆ ಜೆಸಿಬಿ ಪ್ರಹಾರ ಆಗಿದೆ. ತೈಮೂರ್ ನಗರದಲ್ಲಿದ್ದಂತಹ ನೂರಾರು ಅಕ್ರಮ ಮನೆಗಳನ್ನು ಧ್ವಂಸಗೊಳಿಸಲಾಗಿದೆ. ಅಕ್ರಮ ವಲಸಿಗರ ವಿರುದ್ಧ ಮುಂದುವರೆದಿದೆ ಸಮರ. ದೆಹಲಿಯಲ್ಲಿ ಯಾರೆಲ್ಲ ಅಕ್ರಮ ವಲಸಿಗರಿದ್ದಾರೋ ಅವರ ವಿರುದ್ಧ ಜೆಸಿಬಿಗಳು ಘರ್ಜಿಸಿವೆ. ಅಹಿತಕರ ಘಟನೆ ನಡೆಯದಂತೆ ಅರೆ ಸೇನಾ ಪಡೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದೀವಿ ನಾವು. ದಾಖಲೆಗಳಿಲ್ಲದಂತಹ ಮನೆಗಳು ಜೊತೆಗೆ ಅಂಗಡಿಗಳನ್ನ ನೆಲಸಮಗೊಳಿಸಲಾಗ್ತಾ ಇದೆ. 15 ಜೆಸಿಬಿಯನ್ನ ಬಳಸಿ ದೆಹಲಿ ಪಾಲಿಕೆ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.